ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ವ್ಲಾಗಲ್ಲಿ ಏನಿರುತ್ತಪ್ಪ ಅಂತಂದರೆ ಡೈಲಿ ವ್ಲಾಗ್ ಇರುತ್ತೆ. ಇನ್ನೇನು ಸಪ್ರೇಟಾಗಿ ಏನು ಬೇರೆ ಇರಲ್ಲ. ನಾವು ಡೈಲಿ ವ್ಲಾಗ್ ಮಾಡ್ತಿರೋದ್ರಿಂದ ನಮ್ಮ ಮನೇಲಿ ಏನು ದಿನನಿತ್ಯ ನಡೆಯುತ್ತೆ, ದಿನನಿತ್ಯ ನಾವು ಹೇಗಿರ್ತೀವಿ ಅದನ್ನೇ ತೋರಿಸ್ತೀವಿ, ಇನ್ನೇನಿಲ್ಲ. ನಾನು ಮನೆಯಲ್ಲೇ ಪನ್ನೀರ್ ಮಾಡಿದ್ದೆ. ನಾಟಿ ಹಸಿನ ಹಾಲಿಂದ ಮಾಡಿದಂಥ ಪನ್ನೀರು, ಮನೆಯಲ್ಲೇ ಮಾಡಿರೋ ಅಂಥ ಪನ್ನೀರ್ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಪನ್ನೀರನ್ನ. ಹಾಗೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಅಷ್ಟೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಪನ್ನೀರಿಗೆ. ಯಾಕಪ್ಪ ಅಂದರೆ ಸ್ವಲ್ಪ ಪನ್ನೀರಿಗೆ ಉಪ್ಪು ಖಾರ ಎಲ್ಲ ಹೇಳ್ಕೊಳ್ಳಿ ಅಂತ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ನಾನು ಒಗ್ಗರಣೆಗೆ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಹಾಕಿದೆ, ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಪಲಾವ್ ಎಲೆ ಹಾಕಿದ್ದೀನಿ. ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ಎಲೆ ಹಾಕೋದ್ರಿಂದ. ಸೇಮ್ ರೆಸ್ಟೋರೆಂಟಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತೆ. ಒಂದು ಚಕ್ಕೆ, ಲವಂಗ, ಒಂದು ಏಲಕ್ಕಿ ಅಷ್ಟೇ ಹಾಕಿದ್ದೀನಿ. ನಾನು ತುಂಬ ಮಸಾಲೆ ಏನು ಹಾಕಿಲ್ಲ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ನಾನು ದೊಡ್ಡದನ್ನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಸಣ್ಣದಿದ್ದರೆ ಒಂದು 2ರಿಂದ 3 ತೊಗೋಬೋದು ನೋಡಿ. ಈ ಥರ ಇದನ್ನೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಟೊಮೊಟೊನು ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಅದರಲ್ಲೇ ಮಿಕ್ಸ್ ಮಾಡಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು, ಆವಾಗ ಚೆನ್ನಾಗಿ ಇದಾಗುತ್ತೆ. ಟೊಮೊಟೊ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ನಾನು ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಗೋಡಂಬಿನ ನಾನು ಹಾಕ್ತಾಯಿದ್ದೀನಿ. ಸ್ವಲ್ಪ ಗೋಡಂಬಿನ ನಾನು ಇದನ್ನು ಹುರಿಲಿಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಗೋಡಂಬಿನ ನಾನು ಗ್ರೇವಿಗೆ ಹಾಕ್ಕೊತೀನಿ. ಯಾಕಂದರೆ ಪನ್ನೀರ್ ಜೊತೆ ಒಂದೊಂದು ಗೋಡಂಬಿ ಮಧ್ಯೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನೆಲ್ಲ ನಾನು ರುಬ್ಕೊಂಡ್ಬಿಟ್ಟೆ. ಫ್ರೈ ಮಾಡಿದ್ದನ್ನು ನಾನು ತೋರ್ಸೋಕ್ಕೆ ಆಗಲಿಲ್ಲ. ಅದನ್ನು ಅಷ್ಟೊತ್ತಿಗೆ ಯಾರೋ ಬಂದರು, ಅದನ್ನು ಅಲ್ಲಿಗೆ ನಾನು ಬಿಟ್ಟೋದೆ. ಇನ್ನೇನು ಮಾಡೋಕ್ಕೆ ಆಗಲಿಲ್ಲ, ಟೈಮ್ ಆಗಿಬಿಡ್ತು ವೀಡಿಯೋಸು. ಹಾಗಾಗಿ ನಾನು ಫೈನಲಿ ನಾನು ಗ್ರೇವಿನೇ ತೋರಿಸ್ತಾ ಇದ್ದೀನಿ. ಗ್ರೇವಿ ಮಾಡಿದ್ದೀನಿ. ಗ್ರೇವಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ರುಬ್ಕೊಂಡಿರೋದನ್ನೆಲ್ಲ ಇಲ್ಲಿ ಹಾಕ್ಬಿಟ್ಟು ಮಸಾಲೆನ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ನನ್ನ ಮಗಳಿಗೆ ಬಾಕ್ಸ್ ಕಟ್ತಾಯಿದ್ದೀನಿ. ಪನ್ನೀರ್ ಗ್ರೇವಿ ಚಪಾತಿ ಮಾಡಿದ್ದೆ ನೋಡಿ. ಈ ಥರ ಅವಳ ಬಾಕ್ಸಿಗೆ 2 ಚಪಾತಿ ಹಾಕ್ತಾಯಿದ್ದೀನಿ. ಹಾಗೆ ಪನ್ನೀರ್ ಗ್ರೇವಿ ಹಾಕಿ ರೆಡಿ ಮಾಡ್ತಾಯಿದ್ದೆ ಅವಳು ಸ್ಕೂಲಿಗೆ. ಎಲ್ಲ ಲಂಚ್ ಬ್ಯಾಗೆಲ್ಲ ರೆಡಿ ಆಯಿತು. ಅವಳು ಚಪಾತಿ ಎಲ್ಲ ತಿಂದು ರೆಡಿ ಆದಳು. ನನ್ನ ಮಗಳಿಗೆ ನಮ್ಮ ಮನೆಯವರು ನೋಡಿ ಪೂಜೆ ಮಾಡಬೇಕು, ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನನ್ನ ಮಗಳು ನನ್ನ ಗಂಡ ಆಫೀಸಿಗೆ ಹೋದ್ಮೇಲೆ ನಾವು ಇದೆಲ್ಲ ಕೆಲಸ ಮಾಡ್ಕೊಳಕ್ಕೆ ಸಾಧ್ಯ. ಅವಳಿಗೆ ರೆಡಿ ಮಾಡ್ತಾಯಿದ್ದು ಸ್ವಲ್ಪ ಲೇಟ್ ಆಗಿಬಿಡ್ತು. ಹಂಗಾಗಿ ನಮ್ಮ ಮನೆಯವ್ರೆ ಅವಳಿಗೆ ನೀಡದಿರು ಶಿವ, ನೀಡು ಶಿವ, ನೀಡದಿರು ಶಿವ, ನೀಡದಿರು ಅಲ್ಲ, ನೀಡು ಶಿವ, ನೀಡದಿರು ಶಿವ, ನೀಡು ಶಿವ, ನೀಡದಿರು ಶಿವ, ಬಾಗುವುದು ಎನ್ನ ಕಾಯ, ಬಾಗುವುದು ಎನ್ನ ಕಾಯ. ಸ್ಕೂಲಲ್ಲಿ ಕಾಂಪಿಟೇಷನ್ ಇದೆ ಅಂತ ಅವಳಿಗೆ ಭಕ್ತಿಗೀತೆ ಹೇಳೋದು. ಹಂಗಾಗಿ ಅವಳಿಗೆ ಮೊನ್ನೆನೇ ಹೇಳಿದ್ದಾರೆ. ಅವಳು ಬಂದು ಇವತ್ತು ಹೇಳ್ತಾ ಇದ್ದಾಳೆ. ಒಂದೇ ದಿನದಲ್ಲಿ ಏನು ಕಲಿಯೋಕ್ಕಾಗುತ್ತೆ ಪಾಪ ಅಲ್ವಾ. ಅವಳು ಮರ್ತುಬಿಟ್ಟಿದ್ದಾಳೆ ಹೇಳೋದು. ಹಾಗಾಗಿ ನಮ್ಮ ಮನೆಯವರೇ ಕೂತ್ಕೊಂಡು ಅವಳಿಗೆ ಸ್ವಲ್ಪ ಹೇಳ್ಕೊಡ್ತಾಯಿದ್ರು. ನಂಗೆ ನಗು ಬರ್ತಾಯಿತ್ತು. ಇಬ್ಬರು ಚೆನ್ನಾಗಿ ಹೇಳ್ತಿರ್ಲಿಲ್ಲ. ಹಾಗಾಗಿ ಅಯ್ಯೋ ನಿಮ್ಮ ಹಾಡು ಕೇಳಿಬಿಟ್ರೆ ಏನು ಓಡೋಗ್ಬಿಡ್ತಾರೆ ಸ್ಕೂಲಲ್ಲಿರೋರೆಲ್ಲ ಅಂತೆಲ್ಲ ನಾನು ತಮಾಷೆ ಮಾಡ್ತಾಯಿದ್ದೆ. ಏನಾದರೂ ಆಗಲಿ, ನೆಕ್ಸ್ಟ್ ಅದು ನೋಡ್ಕೊಳ್ಳೋಣ. ಈಗ ಸದ್ಯಕ್ಕೆ ಅವಳು ಕಲೀಲಿ ಫಸ್ಟು. ಎಷ್ಟಾಗುತ್ತೋ ಅಷ್ಟು ಕಲಿತು ಹೋದರೆ ಅಲ್ಲಿ ಹೆಂಗಾದರೂ ಹೇಳಿ ಪಾರ್ಟಿಸಿಪೇಟ್ ಇಂಪಾರ್ಟೆಂಟ್ ಅಂತೇಳ್ಬಿಟ್ಟು ಕಲಿಸ್ತಾ ಇದ್ದಾರೆ. ಬೇಗ ಹೇಳೋದೇ ಇಲ್ಲ ಅವಳು. ಬಂದು ಏನಾದರೂ ಹೇಳಿದರೆ ಒಂದಿನ ಬಿಟ್ಟೇ ಹೇಳ್ತಾಳೆ. ಅವಳಿಗೆ ಮೊನ್ನೆನೇ ಹೇಳಿದ್ದಾರೆ, ಅವಳು ಬಂದು ಇವತ್ತು ಹೇಳ್ತಾ ಇದ್ದಾಳೆ. ಹಂಗಾಗಿ ರಾತ್ರಿ 11 ಗಂಟೆವರೆಗೂ ಕೂತ್ಕೊಂಡು ಅವಳಿಗೆ ಹೇಳ್ಕೊಡ್ತಾಯಿದ್ರು. ಅದೇ ಬೈದಿದ್ದಕ್ಕೆ ಬೇಗ ಹೇಳೋದಿಲ್ಲ ಅಂತ ಹೇಳೋದಕ್ಕೆ ಸಿಟ್ಟು ಮಾಡಿಕೊಂಡು ಅವ್ರ ಅಪ್ಪಾಜಿ ತಿಂಡಿ ತರೋಣ ಅಂತ ಹೊರಗೆ ಹೋಗಿದ್ರು. ಅಷ್ಟೊತ್ತಿಗೆ ಇವಳು ಸಿಟ್ಟು ಮಾಡ್ಕೊಂಡು ಕೂತಿದ್ಲು ಬೈದಿದ್ದಕ್ಕೆ. ಹಿಂಗೆ ಯಾವಾಗ ಎಲ್ಲದಕ್ಕೂ ಸಿಟ್ಟು ಮಾಡ್ಕೊಳೋದು, ಆಟ ಮಾಡೋದು ಮಾಡ್ತಾಳೆ ನೋಡಿ. ಕುವೆಂಪು ಯೂನಿವರ್ಸಿಟಿ ಎದುರುಗಡೆನೇ ಗಾಡಿ ನಿಲ್ಲಿಸಿದ್ವಿ. ನಮ್ಮ ಮನೆಯವರು ಕೂಡ ಇಲ್ಲೇ ಡ್ಯೂಟಿ ಮಾಡೋದು. ನಾವಿರೋದು ಇಲ್ಲೇ. ಮನೆಯಲ್ಲಿ ಸ್ವಲ್ಪ ಬೆಣ್ಣೆ ತೆಗೆದಿದ್ದೆ. ಬೆಣ್ಣೆ ಕಾಯಿಸೋಣ ಅಂತ ಹೇಳ್ಬಿಟ್ಟು ತೆಗೆದಿಟ್ಟೆ ನೋಡಿ. ಮನೇಲಿ ತೆಗ್ದಿರೋಂಥ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಅಂತೂ ತುಂಬ ಚೆನ್ನಾಗಾಗುತ್ತೆ.
ಸ್ವಲ್ಪ ತುಪ್ಪ ಕಾಯಿಸ್ಲಿಕ್ಕೆ ನುಗ್ಗಿ ಸೊಪ್ಪು ಬೇಕಿತ್ತು. ಹಂಗಾಗಿ ನುಗ್ಗಿ ಸೊಪ್ಪು ತರೋಣ ಅಂತ ನಮ್ಮ ಅವರ ತೋಟಕ್ಕೆ ಹೋದೆ. ಮನೆ ಹತ್ರನೇ ಇರೋದ್ರಿಂದ ಆ ತೋಟಕ್ಕೆ ಹೋಗಿದ್ದೆ. ನೋಡಿ ಈ ಥರ ಮಳೆ ಅಂದರೆ ಮಳೆ ಬರ್ತಾಯಿತ್ತು. ಅದರಲ್ಲೇ ಛತ್ರಿ ಇಟ್ಕೊಂಡು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಹನಿ ಹನಿ ಬೀಳ್ತಾಯಿತ್ತು, ತುಂಬ ಮಳೆ ಬರ್ತಾಯಿತ್ತು. ಹಂಗಾಗಿ ಸ್ವಲ್ಪ ನುಗ್ಗಿ ಸೊಪ್ಪು ಕಿತ್ಕೊಂಬಿಟ್ಟು ಹಾಗೆಯೇ ನಾನು ಅರಶಿನದ ಎಲೆನೂ ಕೊಯ್ಕೊಂಡು ಬರೋಣ ಅಂತ ಹೋಗಿದ್ದೆ. ಎಲ್ಲ ಕೊಯ್ಕೊಂಡು ಬಂದೆ. ಮಳೆಗೆ ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಅಷ್ಟೊಂದು ಮಳೆ ಬರ್ತಾಯಿತ್ತು. ಛತ್ರಿ ಇಟ್ಕೊಂಡು ಹೋಗಿದ್ದೆ. ಏನು ಅವ್ರ ಮನೆ ಕಡಲೆ ಹೊತ್ಕೊಂಡು ಹೋಗಿದ್ವಲ್ಲ, ಮತ್ತೆ ಬಂದಿರೋಂಗಿದೆ. ಏನು ಕಟ್ಗೆ ಹೊತ್ಕೊಂಡೋಗಿದ್ದು? ಮನೆ ಕಟ್ಕೊಳಕ್ಕ? ನಮ್ಮ ಪಕ್ಕದ ಮನೆಯವರು ಮೀನು ಕೊಟ್ಟಿದ್ದರು. ಎಲ್ಲ ಜೀವ ಇದು ಮೀನು ನೋಡಿ, ಯಾವ ರೀತಿ ಎಲ್ಲ ಒದ್ದಾಡ್ತಿದ್ದಾವೆ. ಫ್ರೆಶ್ ಮೀನು ಸಿಕ್ಕಿತ್ತು ಅಂತೇಳಿ ಅವ್ರು ಸ್ವಲ್ಪ ಇಟ್ಕೊಂಬಿಟ್ಟು ನಂಗೆ ಸ್ವಲ್ಪ ಕೊಟ್ಟಿದ್ದರು. ಜೀವ ಇರೋದ್ರಿಂದ ಅದನ್ನು ನಾನು ನೀರೊಳಗೆ ಹಾಕಿ ನೋಡ್ತಾಯಿದ್ದೆ. ಇವನ್ನೇನು ಸಾಕ್ಬಿಡೋಣ ಅಂತಿದ್ಲು ನನ್ನ ಮಗಳು. ಮಮ್ಮಿ ಸಾಕೋಣ ಮಮ್ಮಿ ಅಂತ. ಅವೆಲ್ಲ ಇಟ್ಕೊಳಕ್ಕಾಗಲ್ಲ ಅಪ್ಪಾಜಿ ಅಂತ ಹೇಳ್ತಾರೆ. ನೋಡಿ ಎಷ್ಟೊಂದು ಸೊಪ್ಪು ತಂದಿದ್ದಾರೆ, ಸಖತ್ತು ಸೊಪ್ಪು ತಂದಿದ್ದಾರೆ. ಸಬ್ಬಸಿಗೆ ಸೊಪ್ಪು ಫ್ರೆಶ್ ಆಗೇನೋ ಇದೆ, ಚೆನ್ನಾಗಿದೆ. ಆದರೆ ಹಿಂಗೆ ಖಾಲಿ ಮಾಡೋದು. ಪುದೀನ ಪಾಲಕ್ನ ಬಿಡಿಸಿಟ್ಟೆ, ಈಗ ಸಬ್ಬಸಿಗೆ ಸೊಪ್ಪು ಬಿಡಿಸ್ಬೇಕು. ಸಾಂಬಾರಿದೆ, ಬೆಳಗ್ಗೆ ಪಲಾವ್ ಮಾಡಿದ್ದೆ. ಹಂಗಾಗಿ ಅದಕ್ಕೆ ಅನ್ನ ಮಾಡಿದ್ದೀನಿ. ಇನ್ನೇನು ಮತ್ತೇನೋ ಅಡುಗೆದು ಏನಿಲ್ಲ. ಹಂಗಾಗಿ ಸೊಪ್ಪು ಕ್ಲೀನ್ ಮಾಡಿಬಿಡೋಣ ಅಂತ ಕೂತಿದ್ದೀನಿ. ಇದೆಷ್ಟೊತ್ತು ಹಿಡಿಯುತ್ತೆ ನೋಡೋಣ. ಮೆಂತ್ಯ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಸಂಜೆ ಮಾಡಿಟ್ಬಿಡ್ತೀನಿ. ಸಂಜೆ ಅಂದರೆ ಶುಕ್ರವಾರ ಸಂಜೆನೇ ಇವತ್ತೇ ಮಾಡಿಟ್ರೆ ಅದೇನು 3-4 ದಿನ ಆದರೂ ಕೆಡಂಗಿಲ್ಲ. ಹಾಗಾಗಿ ಇವತ್ತೇ ಸ್ವಲ್ಪ ಚಟ್ನಿ ಮಾಡಿಟ್ರೆ ನಾಳೆ ಮೊಸರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಮೊಸರನ್ನ ಮೆಂತ್ಯ ಚಟ್ನಿ ನಮ್ಮ ಮನೆಯವರಿಗೆ ತುಂಬ ಇಷ್ಟ. ಹಾಗಾಗಿ ಇದನ್ನು ಕಾಂಬಿನೇಷನ್ನಾಗಿ ಮಾಡ್ತಾಯಿದ್ದೀನಿ ಮೆಂತ್ಯ ಚಟ್ನಿನ. ಯಾವಾಗಲೂ ಮೆಂತ್ಯ ಚಟ್ನಿ ಮಾಡೋ ಅಂತ ಹೇಳ್ತಾನೆ ಇರ್ತಾರೆ. ಆದರೆ ನನಗೆ ಕಹಿ ಆಗುತ್ತೆ, ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತ ಮಾಡಲ್ಲ. ನಾನು ಜಾಸ್ತಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಮಾಡೋಣ ಅಂದ್ಕೊಂಡು ಮೆಂತ್ಯ ಚಟ್ನಿ ಮಾಡ್ತಾಯಿದ್ದೀನಿ. 1-2 ಸ್ಪೂನಷ್ಟು ಮೆಂತ್ಯ ಕಾಳನ್ನ ನಾನು ಹುರಿಯೋಕೆ ಹಾಕ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿತೀನಿ ಅಷ್ಟೇ. ನಾನೇನು ತುಂಬ ಹುರಿಯೋಕೆ ಹೋಗಲ್ಲ ಇದನ್ನ. ನೋಡಿ, ಇದು ಈ ಥರ ಕಲರ್ ಚೇಂಜ್ ಆಗಿದೆ, ಸಾಕು. ಇಷ್ಟು ಕಲರ್ ಬಂದರೆ ಸಾಕು, ಏನು ತುಂಬ ಕಲರ್ ಚೇಂಜ್ ಆಗೋದೇನು ಬೇಡ. ತುಂಬ ಕೆಂಪಾಗೋದು ಕಪ್ಪಾಗೋದು ಆ ಥರ ಏನು ಬೇಡ, ಸಾಕು ಈ ಥರ. ನೋಡಿ, ಹಾಗೆ ಸ್ವಲ್ಪ ನಾನು ಒಣಮೆಣಸಿನ್ಕಾಯಿನ ಹುರಿಯೋಕೆ ಹಾಕ್ತಾಯಿದ್ದೀನಿ. ನೋಡಿ, ನಾನೇನು ಎಣ್ಣೆ ಹಾಕೇನು ಹುರಿತಾ ಇಲ್ಲ ಒಣಮೆಣಸಿನ್ಕಾಯಿನ, ಹಾಗೆ ಡ್ರೈ ರೋಸ್ಟ್ ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿನ ನಾನು ಫ್ರೈ ಮಾಡ್ಕೊತಿದ್ದೀನಿ. ಬೆಳ್ಳುಳ್ಳಿ ಹುರಿತಾಯಿದ್ದೀನಿ, ಸ್ವಲ್ಪನೇ ಹುರಿತೀನಿ, ತುಂಬ ಕೆಂಪಗೇನು ಹುರಿಯಲ್ಲ. ಹಾಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೊತಿದ್ದೀನಿ ಅಷ್ಟೇ. ನಾನೇನು ಇದನ್ನು ತುಂಬ ದಿನ ಇಡಲ್ಲ, 1-2 ದಿನಕ್ಕಷ್ಟೇ. ಏನು ಅಷ್ಟೊಂದು ಫ್ರೈ ಮಾಡೋದೇನು ಬೇಕಾಗಿಲ್ಲ. ಕೆಲವೊಬ್ಬರು ಹಸಿದನ್ನೇ ಎಲ್ಲ ಹಾಕ್ತಾರೆ, ನಾನು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ತೀನಿ ಅಷ್ಟೇ, ಇನ್ನೇನು ತುಂಬ ಏನಿಲ್ಲ. ನಾನು ಮೆಣಸಿನ್ಕಾಯಿ, ಮೆಂತ್ಯ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಇಷ್ಟನ್ನ ಹುರಿದಿದ್ದೀನಿ ಅಷ್ಟೇ, ಇನ್ನೇನು ಹುರಿಯೋದಿಲ್ಲ. ಮತ್ತು ಏನು ಹಾಕೋದು ಅಂತ ತೋರಿಸ್ತೀನಿ. ಸ್ವಲ್ಪ ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಒಂದಿಷ್ಟು ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ಒಂದಿಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಬೆಲ್ಲ, ಖಾರ ಹಾಕ್ಕೋಬೋದು. ನಾನು ಸ್ವಲ್ಪನೇ ಮಾಡ್ತಿರೋದ್ರಿಂದ ಇಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ನಾನು ಕೊತ್ತಂಬರಿ ಸೊಪ್ಪು ಸಮೇತ ಹಾಕ್ಕೊತಾ ಇದ್ದೀನಿ. ಇದನ್ನು ನಾನಿವಾಗ ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡಿ, ನಾನು ಈ ಥರ ಮೆಂತ್ಯ ಚಟ್ನಿ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರಾಗಿರುತ್ತೆ.
ಮಾಡಿ ನೀವು ಒಂದು ಸತಿ ಟ್ರೈ ಮಾಡಿ. ನಾನು ಒಂದೆರಡು ಮೂರು ಸತಿ ಮಾಡಿದ್ದೇನೆ ಅಷ್ಟೇ, ತುಂಬ ಏನು ಮಾಡಿಲ್ಲ. ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ, ಹಂಗಾಗಿ ಈ ಸತಿ ಮತ್ತೆ ಮಾಡಿದ್ದೀನಿ. ನೀವು ಒಂದು ಸತಿ ಟ್ರೈ ಮಾಡಿ ನಾನು ಮಾಡಿರೋ ಥರ. ಮೊಸರನ್ನೂ ಮಾಡ್ತೀನಿ ಇದ್ರ ಜೊತೆ. ಮೊಸರನ್ನ ಕೂಡ ಮಾಡಿದ್ದೀನಿ ನೋಡಿ ಈ ಥರ. ಇನ್ನು ಇದಕ್ಕೆ ಸ್ವಲ್ಪ ಒಗ್ಗರಣೆಲ್ಲ ಹಾಕಬೇಕು. ಮೊಸರನ್ನ ಮೆಂತ್ಯ ಚಟ್ನಿ ರೆಡಿಯಾಗಿದೆ ಸೂಪರಾಗಿ. ಟ್ರೈ ಮಾಡ್ಕೊಳ್ಳಿ ನೀವು ಒಂದು ಸತಿ. ನಾನು ಟ್ರೈ ಮಾಡಿದ್ದೀನಿ, ಚೆನ್ನಾಗಿತ್ತು, ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ಇದು ಮೆಂತ್ಯ ಚಟ್ನಿ ಶುಗರ್ ಇರೋರಿಗೆ ಒಳ್ಳೆಯದು, ಬೆನ್ನು ನೋವು ಇರೋರಿಗೆ ಒಳ್ಳೆಯದು, ಕೈ ಕಾಲು ನೋವಿಗೆ ಒಳ್ಳೆಯದು, ಮತ್ತು ಕೈ ಜೊಮ್ಮು ಹಿಡಿಯುತ್ತಲ್ಲ ಅದಕ್ಕಂತೂ ಇನ್ನೂ ತುಂಬ ಒಳ್ಳೆಯದು. ಹಾಗೆ ಸ್ವಲ್ಪ ತಲೆ ಕೂದಲೆಲ್ಲ ಉದುರುತ್ತಲ್ಲ ಅದಕ್ಕೂ ಕೂಡ ನೆನೆಸ್ಕೊಂಡು ಡೈಲಿ ತಿಂತಾ ಬಂದರೆ ಇನ್ನೂ ಒಳ್ಳೆಯದು. ನಾವು ಕೂಡ ಡೈಲಿ ಮೆಂತ್ಯಕಾಳನ್ನ ನೆನೆಸ್ಬಿಟ್ಟು ತಿಂತೀವಿ. ಒಂದೊಂದು ಸತಿ ಮೊಳಕೆನೂ ಬರೆಸಿ ತಿಂತೀವಿ, ಚೆನ್ನಾಗಿರುತ್ತೆ. ಅಷ್ಟು ಕಹಿ ಏನು ಅನಿಸಲ್ಲ. ನೀವು ಒಂದು ಸತಿ ಟ್ರೈ ಮಾಡಿರಿ, ಗೊತ್ತಾಗುತ್ತೆ ನಿಮಗೂ ಕೂಡ. ಚೆನ್ನಾಗಿದೆ ಟೇಸ್ಟು, ಟ್ರೈ ಮಾಡಿ. ಹಾಂ ಹಾಂ ಕಾಂಬಿನೇಷನ್ ತಿನ್ಬೇಕ ಬೇಡ ರೀ? ಯಾಕೆ ಗಂಟ್ಲೆಲ್ಲ ಒಂಥರ ಶೀತಕ್ಕೆ ಇದಾದಂಗೆ ಐತೆ. ನೋಡಿ ಫ್ರೆಂಡ್ಸ್, ನನಗೆ ತಿನ್ಬೇಡ ಅಂದು ಹೆಂಗೆ ತಿಂತಿದ್ದಾರೆ. ನನ್ನ ಹೊಟ್ಟೆ ಉರಿಸ್ತಾರೆ. ನನ್ನ ಫೇವ್ರೇಟ್ ಅನಾನಸ್. ಅಪ್ಪ ಮಗಳು ಇಬ್ಬರು ತಿನ್ಬೇಕಂತೆ, ನಾನು ತಿನ್ಬಾರ್ದಂತೆ. ನೋಡ್ರಿ ಹೆಂಗಿದೆ. ತಿನ್ನು ಒಲೆ. ಮುಖ ನೋಡ್ರಿ ನನ್ನ ಮಗಳದು ಹೆಂಗೆ ಗೊಬ್ರಗಲ್ಲ. ನನ್ನ ಮಗಳು ನಮ್ಮ ಮನೆಯವರು ಕುತ್ಕೊಂಡು ನಂಗೆ ತಮಾಷೆ ಮಾಡ್ತಾಯಿದ್ದಾರೆ, ನಗಾಡ್ತಾಯಿದ್ರು. ಏನೋ ಹೇಳ್ಕೊಂಡು ನನಗೆ ರೇಗಿಸ್ತಾ ಇದ್ರು, ನಾನು ಸಿಟ್ಟು ಮಾಡ್ತಾಯಿದ್ದೆ ಅಂತ ಇಬ್ಬರು ನಗ್ತಾಯಿದ್ರು. ಇವತ್ತಿನ ವಿಡಿಯೋ ಇಷ್ಟ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಯಾವಾಗೂ ಸಪೋರ್ಟ್ ಮಾಡ್ತಾ